ಇಂದಿನ ಈ ಲೈಲಾ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಪರಿಸರದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವರಾದ ಮಿಸ್ಟರ್ ಜಕ್ಕನ್ನವರ್, ಅದೇ ರೀತಿ ಅಡ್ವೊಕೇಟ್ ಮನೋಹರ್ ಕುಮಾರ್ ಇವರು ನಮಗೆ ನಿರ್ವಹಿಸಿಕೊಳ್ಬೇಕೆಂದು ಪ್ರೀತಿಪೂರ್ವಕ ಕೇಳಿಕೊಳ್ತಾ ಇದ್ದೇನೆ. ಇದು ಬಹಳ ಸಂಕ್ಷಿಪ್ತ ಕಾರ್ಯಕ್ರಮ ಉದ್ಘಾಟಿಸಲಿಕ್ಕಿದ್ದಾರೆ. ಆ ಬಳಿಕ ಒಂದೆರಡು ಹಿತನುಡಿಗಳನ್ನು ಶುಭಾಶಯಗಳನ್ನು ಹೇಳಿ ನಮ್ಮ ಇಂದಿನ ಅತಿಥಿಗಳು ನಮ್ಮನ್ನು ಬೀಳ್ಕೊಳ್ಳಲಿಕ್ಕಿದ್ದಾರೆ. ಎಲ್ಲರೊಂದಿಗೆ ನಮ್ಮ ಜೊತೆ ಸಹಕರಿಸಬೇಕೆಂದು ಪ್ರೀತಿಪೂರ್ವಕ ಕೇಳಿಕೊಳ್ತಾ ಇದ್ದೇನೆ. ಫ್ಲಾಗ್ ಹೋಸ್ಟಿಂಗ್ ನಡೆಸಲಿಕ್ಕೆ ನಮ್ಮ ಜೊತೆ ಅಡ್ವೊಕೇಟ್ ಮನೋಹರ್ ಕುಮಾರ್, ಅದೇ ರೀತಿ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಯುತ ND ಜಕ್ಕಣ್ಣನವರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಇದರ ಔಪಚಾರಿಕ ಉದ್ಘಾಟನೆಯನ್ನು ಅವರು ಫ್ಲಾಗನ್ನು ಧ್ವಜವನ್ನು ತಮ್ಮ ಸಂಚಾಲಕರಾದ ನಮ್ಮ ರಿಜ್ವಾನ್ ಅಜರಿ ಅವರಿಗೆ ನೀಡುವುದರ ಮೂಲಕ ನಡೆಸಿಕೊಡಬೇಕೆಂದು ಪ್ರೀತಿಪೂರ್ವಕ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಅವರು ಸ್ವೀಕರಿಸಿ ಇದನ್ನು ಅಧಿಕೃತ ಉದ್ಘಾಟಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತೇನೆ. ಫ್ಲಾಗ್ ಆಫ್ ಮಾಡಿದಂತಹ ಟ್ರಾಫಿಕ್ ಇನ್ಸ್ಪೆಕ್ಟರ್ ಶ್ರೀಯುತ ND ಜಕ್ಕಣ್ಣವರನ್ನು ಒಂದೆರಡು ಮಾತುಗಳಿಗಾಗಿ. ಪ್ರವಾದಿ ಮೊಹಮ್ಮದ್ ಸಿರತ್ ಅಭಿಯಾನ ಸಂಯುಕ್ತ ಸಾರ್ವಜನಿಕ ಸಮಾವೇಶವನ್ನು ದಿನಾಂಕ 7ನೇ ತಾರೀಕಿಗೆ ಇಟ್ಟಿದ್ದಾರೆ. ಅದರ ಪ್ರಯುಕ್ತವಾಗಿ ಈ ಫ್ಲಾಗ್ ರಸ್ತೆಯನ್ನು ನಮ್ಮಿಂದ ಇವತ್ತು ಫ್ಲಾಗ್ ರಸ್ತೆ ಮಾಡಿ ಎಲ್ಲ ಪಬ್ಲಿಕ್ಕಿಗೆ, ಸಾರ್ವಜನಿಕರಿಗೆ ಏನು ತೊಂದರೆ ಆಗದಂತೆ ಅಂತ ಸಮಾವೇಶವನ್ನು ಈ ಸಾರ್ವಜನಿಕ ಸಮಾವೇಶವನ್ನು ಇಟ್ಟುಕೊಂಡಿರುತ್ತಾರೆ. ಅವರಿಗೆಲ್ಲರದು ಒಳ್ಳೆಯದಾಗಲಿ, ಎಲ್ಲ ಧರ್ಮ ಒಂದೇ ಆಗಲಿ, ಎಲ್ಲ ಜಾತಿ ಒಂದೇ ಆಗಲಿ, ಎಲ್ಲರೂ ಒಂದೇ ಆಗಲಿ, ಭಾರತದಲ್ಲಿ ಎಲ್ಲ ಜಾತಿಯವರು ಒಂದಾಗಿ ಕರ್ತವ್ಯ ನಿರ್ವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾವುದೇ ದ್ವೇಷ ಅಥವಾ ನ್ಯಾಯ ಅನ್ಯಾಯ, ಆಮೇಲೆ ಪ್ರತಿಯೊಂದು ಗಲಾಟೆ ಕೋಮುಗಲಭೆ ಏನಾಗದಂಗಿದೆ ಇಂಥ ಸಮಾವೇಶದಿಂದ ಜನರಿಗೆ ತಿಳುವಳಿಕೆ ಹೇಳಿ ಅಂಥವರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನದಲ್ಲಿ ಯಾವುದೇ ಕೆಟ್ಟ ಗಳಿಗೆಗಳು ಹಾಗೂ ಯಾವುದೇ ತೊಂದರೆ ಆಗದಂತೆ ನಮ್ಮ ಭಾರತದಲ್ಲಿ ನೆಲೆಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಜಕ್ಕಣ್ಣ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಒಂದೆರಡು ನಿಮಿಷಗಳ ಮಾತು ಮತ್ತು ಶುಭ ಹಾರೈಕೆಗಾಗಿ ಅಡ್ವೊಕೇಟ್ ಮನೋಹರ್ ಕುಮಾರ್, ಅಪರ ವಕೀಲರು, ಕರ್ನಾಟಕ ಸರ್ಕಾರ, ಇವರನ್ನು ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಒಂದೆರಡು ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ವಾಹನ ಜಾಥವನ್ನ ನನ್ನ ಜೊತೆ ಉದ್ಘಾಟಿಸಿದಂತಹ ಇಲ್ಲಿನ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆದಂತಹ ಜಕ್ಕಣ್ಣನವರೇ ಹಾಗೂ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ನನ್ನನ್ನ ಪ್ರೀತಿಯಿಂದ ಆಹ್ವಾನಿಸಿದಂತಹ ಅಮೀನ್ ಅಹ್ಸಾನ್ ರವರೇ ಮತ್ತು ಈ ಜಮಾತೆ ಹಿಂದ್ ಸಮಿತಿಯ ಎಲ್ಲ ಬಂಧುಗಳೇ, ಒಂದು ಉತ್ತಮವಾದ ಕಾರ್ಯಕ್ರಮ. ಇದೇನು ಮೊದಲು ನೀವು ಮಾಡ್ತಾ ಇರೋದಂಥದ್ದಲ್ಲ. ನಾವು ಪತ್ರಿಕೆಗಳ ಮೂಲಕ ಮತ್ತು ಇತರೆ ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ಚಟುವಟಿಕೆಗಳನ್ನ ನಾನು ನೋಡಿದ್ದೇನೆ ಮತ್ತು ಸಮಾಜದ ಸ್ವಾಸ್ಥ್ಯವನ್ನ ಒಂದು ಉಳಿಸುವಲ್ಲಿ ನೀವು ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲರೂ ಗಮನಿಸ್ತಾರೆ. ಬಹುಶಃ ಈ ಒಂದು ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮವನ್ನ ಬೆಳ್ತಂಗಡಿಯಲ್ಲಿ ನೀವು ಹಮ್ಮಿಕೊಂಡಿದ್ದೀರಿ. ಉತ್ತಮವಾದ ಕಾರ್ಯಕ್ರಮ. ಎಲ್ಲ ಧರ್ಮಗಳ ಬಂಧುಗಳನ್ನ ತಾವು ಆಹ್ವಾನಿಸಿದ್ದೀರಿ. ಸಮಾಜದ ಸ್ವಾಸ್ಥ್ಯವನ್ನ ಉಳಿಸಿಕೊಳ್ಳುವಲ್ಲಿ ನೀವೆಲ್ಲ ಪ್ರಯತ್ನ ಪಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಿಮಗೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಒಂದು ಮಾತನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಏನಂತ ಹೇಳಿದ್ರೆ, ಇತ್ತೀಚೆಗೆ ನನ್ನ ಸ್ನೇಹಿತರೊಬ್ರು ಹೈಕೋರ್ಟ್ನ ವಕೀಲರು ಫೋನ್ ಮಾಡಿದ್ರು. ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ,
ಏನ್ ಮನೋಹರ್, ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಹೇಳಿದ್ರೆ ಮಾತ್ರ ನೀವು ಕೇಳುದಾ ಅಂತ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಪ್ರಕ್ಷುಬ್ಧ ಪರಿಸ್ಥಿತಿ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಅದು ತೀವ್ರ ಉಲ್ಬಣ ಹಂತಕ್ಕೆ ಹೋಗಿತ್ತು. ಈ ಸಂದರ್ಭದಲ್ಲಿ ಸರ್ಕಾರ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ರು ಪ್ರಾಮಾಣಿಕ ಮತ್ತು ದಕ್ಷ ಮತ್ತು ಖಡಕ್ ಇಬ್ರು SP ಮತ್ತೆ ಕಮಿಷನರ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾಕಿದ್ರು. ಆನಂತರ ಬಹುಶಃ ಇಂದಿನವರೆಗೆ ಯಾವುದೇ ರೀತಿಯಾದಂತಹ ಇತರ ಘಟನೆಗಳು ನಡೀಲಿಲ್ಲ. ಎಲ್ಲರೂ ಇದನ್ನೇ ಭಾವಿಸ್ತಾ ಇದ್ದದ್ದು. ನಮಗೂ ಕೂಡ 5 ಗಂಟೆ ಆಗುವ ಮನೆಯಿಂದ ಫೋನ್ ಬರ್ತದೆ, ಬಲೆ 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 ಅಂತ. ನಮ್ಮ ಪ್ರೊಫೆಷನ್ ಒಂದು 7 ಗಂಟೆವರೆಗೆ ನಾವು ಕಚೇರಿಯಲ್ಲಿ ಇರ್ಬೇಕಾಗ್ತದೆ. ಆದ್ರೆ 5 ಗಂಟೆಗೆ ನಮ್ಮ ಒಂದ್ ಕಡೆಯಿಂದ ಪತ್ನಿ ಫೋನ್ ಮಾಡುದು, ಒಂದು ಕಡೆಯಿಂದ ತಾಯಿ ಫೋನ್ ಮಾಡುದು. ಎಲ್ಲರ ಮನೆಯಲ್ಲಿ, ನನ್ನ ಮನೆ ಅಂತಲ್ಲ, ನನ್ನ ಸ್ನೇಹಿತರು ಎಲ್ಲರ ಮನೆಯಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಪ್ರಾರಂಭ ಆಗಿತ್ತು. ಆದ್ರೆ ಪೊಲೀಸ್ ಇಲಾಖೆ ಇವತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡು ಎಲ್ಲ ಧರ್ಮದವರಿಗೆ, ಆ ಧರ್ಮದವನಿಗೆ ಒಂದು ವಿಶೇಷ ಸವಲತ್ತು, ಈ ಧರ್ಮದವನಿಗೆ ವಿಶೇಷ ಸವಲತ್ತನ್ನು ಅವ್ರು ಕೊಡ್ಲಿಲ್ಲ. ಎಲ್ರಿಗೂ DJ ಹಾಕ್ಬಾರ್ದು ಅಂತ ಯಾರು DJ ಹಾಕ್ಬಾರ್ದು, ಇಷ್ಟು ಗಂಟೆಗೆ ನೀವು ಮುಗಿಸ್ಬೇಕು ಅಂತ ಹೇಳಿದ್ರೆ ಇಷ್ಟು ಗಂಟೆಗೆ ನೀವು ಮುಗಿಸ್ಬೇಕು, ಅಥವಾ ಇದೇ ರೀತಿಯಲ್ಲಿ ನೀವು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದ್ರೆ ಇದೇ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ಬೇಕು. ಹೌದು, ಪೊಲೀಸರು ಹೇಳಿದ್ದನ್ನ ನಾವು ಕೇಳಲೇಬೇಕಾಗ್ತದೆ. ಸಮಾಜದ ನಾಳೆ ಏನೇ ಒಂದು ಸಣ್ಣ ಪುಟ್ಟ ಘಟನೆ ಆದ್ರೂ ನಾವು ದೂಷಿಸುವುದು ಪೊಲೀಸರನ್ನ. ಅವ್ರು ಹಾಗೆ ಮಾಡಿದ್ರು, ಅವ್ರು ಅಲ್ಲಿ ಹೀಗೆ ಮಾಡಿದ್ರು, ಅವರಿಗೆ ರಿಯಾಯಿತಿ ಕೊಟ್ಟರು ಅಂತ. ಹಾಗಾಗಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನಿವಾರ್ಯವಾದಂತಹ ಪರಿಸ್ಥಿತಿ ಉಂಟಾದದ್ದು ಹೌದು, ಅದನ್ನು ನಾವು ಒಪ್ಪಿಕೊಳ್ಳೇಬೇಕಾಗ್ತದೆ. ಬೇರೆ ಕಡೆ ಆ ರೀತಿಯ ಪರಿಸ್ಥಿತಿ ಇಲ್ಲ ಎನ್ನುವಂಥದ್ದನ್ನ ಅವರ ಮಾತಿನಿಂದ ನಾನು ತಿಳ್ಕೊಂಡೆ. ಏನೇ ಇರಲಿ, ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಈ ಒಂದು ಶಾಂತಿ ಸೌಹಾರ್ದತೆಗೆ ಪ್ರಮುಖ ಒತ್ತನ್ನ ಕೊಟ್ಟು ರಾತ್ರಿ ಹಗಲೆನ್ನದೇ ಈ ಒಂದು ವಿಚಾರದಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ಪೊಲೀಸ್ ಇಲಾಖೆಯ ಬಂಧುಗಳಿಗೆ ನಾವು ಸಹಕಾರ ಕೊಡುವಂಥದ್ದು ನಮ್ಮ ಕರ್ತವ್ಯ. ನಾವು ಇವತ್ತು ಕಾನೂನನ್ನ ಉಲ್ಲಂಘನೆ ಮಾಡಲಿಕ್ಕೆ ಅಷ್ಟು ಸುಲಭ ಯಾರಿಗೂ ಇಲ್ಲ. ನೀವು ಸೀಟ್ ಬೆಲ್ಟ್ ಹಾಕದಿದ್ರೆ ಅದು ರೆಕಾರ್ಡ್ ಆಗ್ತದೆ, ನೀವು ಇನ್ಶೂರೆನ್ಸ್ ಇಲ್ಲದಿದ್ರೆ ಅದು ಗೊತ್ತಾಗ್ತದೆ, ನೀವು ಒಬ್ಬ ಮೈನರ್ ಗಾಡಿ ಓಡಿಸಿದ್ರೆ ಅದು ಗೊತ್ತಾಗ್ತದೆ. ಯಾವುದ್ರಲ್ಲಿಯೂ ಈಗ ನಾವು ಸೋಷಿಯಲ್ ಮೀಡಿಯಾ ಯುಗದಲ್ಲಿದ್ದೇವೆ, ಎಲ್ಲವೂ ರೆಕಾರ್ಡ್ ಆಗ್ತದೆ. ನಮ್ಮ ಮೊಬೈಲ್ ಒಂದು ಕಿಸೆಯಲ್ಲಿದ್ರೆ ಟ್ರಾವೆಲ್ ಹಿಸ್ಟ್ರಿ ಅದರಲ್ಲಿ ಗೊತ್ತಾಗ್ತದೆ ಅಲ್ವಾ ಸರ್, ನಾವು ಎಲ್ಲಿಗೆ ಹೋಗಿದ್ದೇವೆ, ಎಲ್ಲಿಲ್ಲ ಏನೆಲ್ಲ ಎಲ್ಲ ಗೊತ್ತಾಗ್ತದೆ. ಹಾಗಾಗಿ ಕಾನೂನನ್ನು ಉಲ್ಲಂಘನೆ ಮಾಡುವುದಲ್ಲ, ಕಾನೂನನ್ನು ನಾವು ಪಾಲಿಸುವ ಮೂಲಕ, ಜೊತೆಗೆ ಭಾರತದ ಒಂದು ವಿಶಿಷ್ಟ ಪರಂಪರೆ, ಭಾರತ ಒಂದು ಸರ್ವ ಧರ್ಮಗಳಿಂದ ಕೂಡಿದಂತ ಒಂದು ಸೌಹಾರ್ದದ ತೋಟ. ಇಲ್ಲಿ ಎಷ್ಟೋ ಒಂದು 5% 10% ಜನಗಳು ಪ್ರತಿ ಧರ್ಮದಲ್ಲಿ ಇದ್ದಾರೆ. ಈ ಸೌಹಾರ್ದವನ್ನ ಕೆಡಿಸಲಿಕ್ಕೆ ಅವರ ಲಾಭಕ್ಕೋಸ್ಕರ ಅದನ್ನು ಮಾಡುವವರು ಇದ್ದಾರೆ. ಅವರಿಂದಾಗಿ ಇವತ್ತು ಎಲ್ರಿಗೆ ಒಂದು ಕೆಟ್ಟ ಹೆಸರು ಬಂದಿದೆ. ಹಾಗೇನಿಲ್ಲ, ಎಲ್ಲರೂ ಶಾಂತಿಯನ್ನ ಬಯಸುವವರು ಇದ್ದಾರೆ, ಸೌಹಾರ್ದತೆಯನ್ನ ಬಯಸುವವರು ಇದ್ದಾರೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳ ಪ್ರತಿ ಧರ್ಮದಲ್ಲಿ ಮಾಡುವ ಮೂಲಕ ನಮ್ಮಿಂದಾದ ಕೊಡುಗೆಗಳನ್ನ, ಕೆಲಸ ಕಾರ್ಯಗಳನ್ನ ನಾವು ಮಾಡುವಲ್ಲಿ ಮುಂದೆ ಬರಬೇಕು. ಮಳೆ ಬರ್ತಾ ಇದೆ, ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ ಕೂಡ ಒಂದು ಗೌರವ ಕೊಟ್ಟ ನಿಮ್ಗೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಅಡ್ವೊಕೇಟ್ ಮನೋಹರ್ ಕುಮಾರ್ ಅವರಿಗೆ, ಅದೇ ರೀತಿ ನಮ್ಮ ಜೊತೆ ಎಷ್ಟು ಸಮಯ ವಹಿಸಿದಂತಹ ಶ್ರೀಯುತ ಜಕ್ಕಣ್ಣ ಅವರಿಗೆ, ಅದೇ ರೀತಿ ನಡೆದಂತಹ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಾತುಗಳಿಗೆ ವಿರಾಮ ಹಾಕ್ತೇನೆ. ಜೈ ಹಿಂದ್, ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೀರತ್ ಅಭಿಯಾನದ ಪ್ರಯುಕ್ತ ಸೆಪ್ಟೆಂಬರ್ 7 ತಾರೀಕಿನಂದು ನಮ್ಮ ಆಫೀಸಿನ ಎದುರುಗಡೆ ಇರುವ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲಾಭವನ ಸಮಾಜ ಮಂದಿರ, ಇದರಲ್ಲಿ ಸಾರ್ವಜನಿಕ ಒಂದು ಸಮಾವೇಶವನ್ನು ನಾವು ಇಟ್ಟಿದ್ದೇವೆ, ಆಯೋಜಿಸಿದ್ದೇವೆ. ಈ ಸೀರತ್ ಎಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹುಟ್ಟಿದ ತಿಂಗಳು. ಪ್ರವಾದಿಯವರ ಸಂದೇಶವನ್ನು ಜನಸಾಮಾನ್ಯರಿಗೆ ಮುಟ್ಟಿಸಬೇಕು ಎಂಬ ನೆಲೆಯಲ್ಲಿ ಈ ಒಂದು ಉದ್ದೇಶವಿಟ್ಟು ಪ್ರತಿ ವರ್ಷ ಜಮಾತ್ ಇಸ್ಲಾಮಿ ಕರ್ನಾಟಕ ಇಂತಹ ಅಭಿಯಾನವನ್ನು ಕೈಗೊಳ್ತಾ ಇದೆ.
ಈ ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ನನ್ನ ಎಲ್ಲ ನಮ್ಮ ಇಂದಿನ ಪತ್ರಿಕಾಗೋಷ್ಠಿಯ ಪ್ರಾಸ್ತಾವಿಕ ಹಾಗೂ ಅದರ ಸಂದೇಶವನ್ನು ನೀಡಲು ಜಮಾತೆ ಇಸ್ಲಾಮಿ ಹಿಂದೂ ಮಂಗಳೂರಿನ ಉತ್ತರ ಕ್ಷೇತ್ರದ ಅಧ್ಯಕ್ಷರಾದ ಇಶಾಕ್ ಪುತ್ತೂರ್ ಅವರು ಬಂದಿದ್ದಾರೆ. ಅವರನ್ನು ನಾನು ಈ ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಈ ಸಮಾವೇಶದ ಸಂಚಾಲಕರಾದ ಅಮೀನ್ ಅಹಸನ್ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ, ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಜಮಾತೆ ಇಸ್ಲಾಮಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಸಂಚಾಲಕಿಯಾದ ಸಾಜಿದಾ ಮೂಮಿನ್ ಅವರು ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಹೃತ್ಪೂರ್ವಕ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತೇನೆ. ಹಾಗೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಅಸ್ಲಂ ಉಪ್ಪಿನಂಗಡಿ ಅವರು ಕೂಡ ಈ ಸಭೆಯಲ್ಲಿ ಹಾಜರಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಇದರ ಜಿಲ್ಲಾಧ್ಯಕ್ಷರಾದ ನಮ್ಮ ರಿಜ್ವಾನ್ ರವರು ಈ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಈ ಪತ್ರಿಕಾಗೋಷ್ಠಿಗೆ ಕರೆಗೆ ಹೋಗುತ್ತು ಬಂದಂಥ ನಮ್ಮ ಎಲ್ಲ ಬೆಳ್ತಂಗಡಿ ಎಲ್ಲ ಪತ್ರಿಕಾ ನಿರತ ರನ್ನು ಹಾಗೂ ಚಾನೆಲ್ಸ್ಗಳನ್ನು ಎಲ್ಲರನ್ನು ನಾನು ಇಲ್ಲಿ ನೆರೆದಿರುವ ಎಲ್ಲರನ್ನು ನಾನು ಸ್ವಾಗತಿಸುತ್ತಾ ನಮ್ಮ ಇಂದಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಹೇಳಲು ಇಶಾಕ್ ಪುತ್ತೂರ್ ಅವರಿಗೆ ನಾನು ಕೇಳಿಕೊಳ್ತಾ ಇದ್ದೇನೆ. ನಾನು ಅಬ್ದುಲ್ ಕರೀಂ, ಜಮಾತೆ ಇಸ್ಲಾಮಿ ಜಿಲ್ಲಾ ಸಂಚಾಲಕರಾಗಿದ್ದಾರೆ. ಇವರು ಸಮಾವೇಶ ಸಂಚಾಲಕರು ಅಮೀನ್ ಅಹಸನ್ ಎಲ್ಲರೂ ಪರಿಚಯ ಆಯ್ತಲ್ಲ. ಓಕೆ, ಅಲ್ಲ ಒಂದು ಸಣ್ಣ ಸೌಂಡ್ ಇದೆಯಾ? ಅದಕ್ಕೆ ಸೆಟ್ ಮಾಡಿ ಇಟ್ಟಿದ್ದು ಅವರು ಹೊರಗೆ ಸೌಂಡ್ ಬಾಕ್ಸ್ ಇಟ್ಟಿದ್ದಾರೆ. ಪ್ರೀತಿಯ ಪತ್ರಕರ್ತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ಸೂಚಿಸಿದಂತೆ ಜಮಾತೆ ಇಸ್ಲಾಂ ಹಿಂದ್ ಇದರ ವತಿಯಿಂದ ರಾಜ್ಯದಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಒಂದು ಕಾರ್ಯಕ್ರಮ ಸೀರತ್ ಅಭಿಯಾನ ಅಂತ ಹೇಳುವಂಥದ್ದು. ಸೆಪ್ಟೆಂಬರ್ 3ರಿಂದ 14ರ ತನಕ ಈ ಅಭಿಯಾನ ನಡೆಯುತ್ತಾ ಇದೆ. ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಅಭಿಯಾನದ ಶೀರ್ಷಿಕೆ. ರಾಜ್ಯದಾದ್ಯಂತ ಹಲವಾರು ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ನಡೆಯುತ್ತಾ ಇದೆ. ನಾವಿಲ್ಲಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸೌಹಾರ್ದ, ಸವಾಲುಗಳು ಮತ್ತು ಅವಕಾಶಗಳು ಎಂಬ ವಿಷಯದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಮ್ಮ ದೇಶ ಹಲವಾರು ಧರ್ಮಗಳು, ಜಾತಿಗಳು, ಭಾಷೆಗಳು, ಸಂಸ್ಕೃತಿಗಳು ಇರುವಂತಹ ಒಂದು ದೇಶ. ಈ ವಿವಿಧತೆಯಲ್ಲಿ ಇದ್ದುಕೊಂಡು ಪರಸ್ಪರ ಸಾಮರಸ್ಯದಿಂದ, ಸೌಹಾರ್ದದಿಂದ ಬಾಳಿದಂತಹ ಪರಂಪರೆ, ಇತಿಹಾಸ ಈ ದೇಶಕ್ಕಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೋಮುವಾದ ಬಹಳ ವೇಗವಾಗಿ ಈ ದೇಶದಲ್ಲಿ ಪ್ರಚಾರ ಆಗ್ತಾ ಇದೆ. ಕೋಮುವಾದವನ್ನು ಹರಡಲಾಗ್ತಾ ಇದೆ. ಇದರಿಂದಾಗಿ ಪರಸ್ಪರ ಅಪನಂಬಿಕೆಗಳು ಉಂಟಾಗ್ತಾ ಇದೆ. ಸಮುದಾಯಗಳ ಮಧ್ಯೆ ಅಪನಂಬಿಕೆಗಳು ಜಾಸ್ತಿ ಆಗ್ತಾ ಇದೆ. ಸಂಬಂಧಗಳು ಹದಗೆಡ್ತಾ ಇದೆ. ಇದರಿಂದಾಗಿ ಸಹಜವಾಗಿ ದೇಶದ ಅಭಿವೃದ್ಧಿಗೆ ದೊಡ್ಡ ತೊಡಕು ಕೂಡ ಆಗಿರ್ತದೆ. ಎಲ್ಲರೂ ಒಟ್ಟು ಸೇರಿ ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡುವುದಾದರೆ ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ.
ಅದಕ್ಕೆ ಬದಲಾಗಿ ಪರಸ್ಪರ ಕಚ್ಚಾಟ, ದ್ವೇಷ ಇದೆಲ್ಲ ಇದ್ದರೆ ಸಮಾಜದ ನೆಮ್ಮದಿ ಕೆಡುತ್ತದೆ, ಅಭಿವೃದ್ಧಿಗೆ ಕೂಡ ತೊಂದರೆ ಆಗ್ತದೆ. ನಾವು ಈ ಅಭಿಯಾನವನ್ನು ಹಮ್ಮಿಕೊಂಡಿರುವುದು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಇದು ಸ್ಥಾಪಿಸಲ್ಪಡಬೇಕು. ನಾವು ಅರ್ಥ ಮಾಡಿಕೊಂಡಿರುವಂತೆ ಇಲ್ಲಿರುವಂತಹ ಎಲ್ಲ ಧರ್ಮಗಳು ಶಾಂತಿಯನ್ನು ಬಯಸುವಂತಹದ್ದು, ಶಾಂತಿಯ ಸಂದೇಶವನ್ನು ನೀಡುವಂತಹದ್ದು, ಸೌಹಾರ್ದತೆಗೆ ಒತ್ತು ಕೊಡುವಂತಹದ್ದು, ಸಾಮರಸ್ಯದ ಸಂದೇಶವನ್ನು ನೀಡುವಂತಹದ್ದು ಅಂತ ನಾವು ನಂಬಿದ್ದೇವೆ. ಈ ದೇಶದಲ್ಲಿರುವಂತಹ ಬಹುತೇಕ ಮಂದಿ ಒಂದಲ್ಲ ಒಂದು ಧರ್ಮವನ್ನು ಪ್ರೀತಿಸುವವರು ಕೂಡ ಆಗಿದ್ದಾರೆ. ಆದ್ದರಿಂದ ನಿಜವಾಗಿ ಧರ್ಮವನ್ನು ಪ್ರೀತಿಸುವಂತಹ ವ್ಯಕ್ತಿಗಳು ಅವರು ಎಂದೂ ದ್ವೇಷ ಹರಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಶಾಂತಿಗಾಗಿ ಕೆಲಸ ಮಾಡಬೇಕಾಗ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಧರ್ಮದ ಈ ಸಂದೇಶವನ್ನು ಈ ಸಮಾಜದಲ್ಲಿ ವ್ಯಾಪಕಗೊಳಿಸುವಂತಹ ಅಗತ್ಯ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿದ ತಿಂಗಳು ಎಂಬ ನೆಲೆಯಲ್ಲಿ ಪ್ರವಾದಿಗಳ ಬಗ್ಗೆ ಧಾರಾಳವಾಗಿ ಚರ್ಚೆ ನಡೆಯುವಂತಹ ಒಂದು ಸಂದರ್ಭವೂ ಕೂಡ ಆಗಿರುತ್ತದೆ. ಅವರ ಸಂದೇಶವು ಈ ಸಮಾಜದಲ್ಲಿ ವ್ಯಾಪಕವಾಗಿ ಅದರ ಬಗ್ಗೆ ಚರ್ಚೆ ನಡೀತಾ ಇರುವಂತಹ ಒಂದು ಸಂದರ್ಭ. ಅವರು ಈ ಸೌಹಾರ್ದಯುತವಾದಂತಹ, ಶಾಂತಿಯುತವಾದಂತಹ ಸಮಾಜ ನಿರ್ಮಾಣಕ್ಕೆ ಅವರು ಏನು ಕೊಡುಗೆಯನ್ನು ನೀಡಿದ್ದಾರೆ, ಏನು ಸಂದೇಶವನ್ನು ನೀಡಿದ್ದಾರೆ, ಇದರ ಬಗ್ಗೆ ಸಮಾಜದಲ್ಲಿ ತಿಳುವಳಿಕೆ ಮೂಡಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವರ ಬಗ್ಗೆ ಸಮಾಜದಲ್ಲಿರುವಂತಹ ಅಪನಂಬಿಕೆಗಳು ಕೂಡ ದೂರ ಆಗಬೇಕು, ತಪ್ಪು ತಿಳುವಳಿಕೆಗಳು ಕೂಡ ದೂರ ಆಗಬೇಕು. ಆದ್ದರಿಂದ ಅವರು ಏನನ್ನು ಕಲಿಸಿಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ಈ ಸಮಾಜದಲ್ಲಿ ತಿಳಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಧರ್ಮದ ಬಗ್ಗೆ ಹೇಳಿದ್ರು. ಧರ್ಮ ಅಂತ ಹೇಳುವಂತಹ ಹಿತಚಿಂತನೆ ಅಂತ, ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಆಲೋಚನೆಯನ್ನು ಇಟ್ಟುಕೊಳ್ಳುವಂತಹ, ಇತರರಿಗೆ ಹಿತವನ್ನು ಬಯಸುವಂತಹ ಈ ಗುಣ ನಮ್ಮಲ್ಲಿ ಇರಬೇಕು ಅಂತ ಪ್ರವಾದಿಯವರು ಹೇಳಿದ್ರು. ನಿಮ್ಮಲ್ಲಿ ಧರ್ಮ ಇದೆ ಅಂತ ಹೇಳಿ ಆದ್ರೆ ಇದು ಹಿತಚಿಂತನೆಯ ಗುಣ ಇರಬೇಕು ಅಂತ ಅವರೊಮ್ಮೆ ಒಬ್ಬರಿಗೆ ಉಪದೇಶ ಮಾಡಿ ಅವರು ಹೇಳಿದ್ರು, ನೀನು ಪ್ರಭಾತವನ್ನು, ಪ್ರದೋಷವನ್ನು ಯಾರೊಂದಿಗೂ ದ್ವೇಷ ಇಲ್ಲದಂತಹ ಒಂದು ಸ್ಥಿತಿಯಲ್ಲಿ ಕಳೆಯಲಿಕ್ಕೆ ಸಾಧ್ಯವಾಗುವುದ, ನೀನು ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಆ ರೀತಿಯಲ್ಲಿ ಕಳೆಯಬೇಕು. ಯಾರೊಂದಿಗೂ ದ್ವೇಷ ಇಲ್ಲದಂತಹ ಒಂದು ಅವಸ್ಥೆಯಲ್ಲಿ ಕಳೆಯಬೇಕು. ನಿನಗೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದು ನನ್ನ ಚರ್ಯೆಯಾಗಿದೆ ಅಂತ. ಹಾಗೆ ಯಾರು ನನ್ನ ಚರ್ಯೆಯನ್ನು ಪಾಲಿಸ್ತಾನೋ ಅವನು ನನ್ನೊಂದಿಗೆ ಸ್ವರ್ಗದಲ್ಲಿರ್ತಾನೆ ಅಂತ ಕೂಡ ಅವರು ಹೇಳಿದರು. ಆದ್ದರಿಂದ ದ್ವೇಷ ಇಲ್ಲದಂತಹ ಒಂದು ವಾತಾವರಣ ಅದು ನಿರ್ಮಾಣ ಮಾಡಬೇಕು. ಈಗ ಸಮಾಜದಲ್ಲಿ ದ್ವೇಷ ಭಾಷಣಗಳು ಹೆಚ್ಚಾಗ್ತಾ ಇರುವಂತಹ ಒಂದು ಕಾಲ. ಇದರಿಂದ ಕೆಲವರಿಗೆ ಏನೋ ಪ್ರಯೋಜನ ಇದೆ, ಆದರೆ ಜನಸಾಮಾನ್ಯರು ಇದಕ್ಕೆ ಬಲಿಪಶುಗಳಾಗ್ತಾ ಇದ್ದಾರೆ. ಅವರ ಮಧ್ಯೆ ಒಡಕುಂಟಾಗ್ತಾ ಇದೆ. ಆದ್ದರಿಂದ ನಿಜವಾಗಿ ಧರ್ಮದ ಮೇಲೆ ಪ್ರೀತಿ ಇರುವವರು ಇಂತಹ ಅಧರ್ಮದಿಂದ ದೂರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಂತಹ ಅಧರ್ಮದಿಂದ ಸಮಾಜವನ್ನು ರಕ್ಷಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಕೋಮುವಾದ ಅಂತ ಹೇಳುವಂತಹದ್ದು ಅದು ಅಧರ್ಮವಾಗಿದೆ, ಅದು ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೋಮುವಾದದಿಂದಾಗಿ ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯದ ಹರಿಕಾರ ಅಂತ ಹೇಳುವಾಗ ನ್ಯಾಯಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅದು ಧರ್ಮದ ಅತ್ಯಂತ ಪ್ರಮುಖವಾದಂತಹ ಘಟಕ ಅಂತ ಕಲಿಸಿಕೊಟ್ಟಿದ್ದಾರೆ. ನ್ಯಾಯ ಪಾಲನೆ ಮಾಡುವಲ್ಲಿ ಕೋಮುವಾದಕ್ಕೆ ಅವಕಾಶ ಇರುವುದಿಲ್ಲ, ಪಕ್ಷಪಾತಕ್ಕೆ ಅವಕಾಶ ಇರುವುದಿಲ್ಲ. ನ್ಯಾಯ ಯಾರ ಪರವಾಗಿದೆಯೋ ನೀವು ಅವರ ಪರವಾಗಿ ನಿಲ್ಬೇಕು ಅಂತ ಹೇಳಿ, ಯಾರಲ್ಲಿ ನ್ಯಾಯವಿದೆಯೋ ಅವರ ಪರವಾಗಿ ನಿಲ್ಬೇಕು. ಒಂದು ನ್ಯಾಯ ಅಂತ ಹೇಳುವಂತಹದ್ದು ಕೆಲವೊಮ್ಮೆ ನಿಮ್ಮ ಮಾತಾಪಿತರ ವಿರುದ್ಧವಾದರೂ ಕೂಡ ನೀವು ಅವರ ಪರವಾಗಿ ನಿಲ್ಬಾರದು. ನೀವು ಅಲ್ಲಿ ನ್ಯಾಯದ ಪಕ್ಷದಲ್ಲಿ ನಿಲ್ಬೇಕು ಅಂತ ಹೇಳಿ ಪವಿತ್ರ ಕುರಾನ್ ಕಲಿಸಿಕೊಡುತ್ತದೆ. ಒಂದು ಜನಾಂಗದೊಂದಿಗಿರುವಂತಹ ದ್ವೇಷ ನಿಮಗೆ ನ್ಯಾಯ ಪಾಲಿಸಲಿಕ್ಕೆ ತಡೆಯಾಗಬಾರದು ಅಂತ ಹೇಳಿ ಕುರ್ಆನ್ನ ಸೂಕ್ತ. ಹಾಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟಿದ್ರು, ನೀವು ನ್ಯಾಯ ಪಾಲಿಸುವವರಾಗಬೇಕು. ನ್ಯಾಯದ ಪಾಲನೆ ಮಾಡುವಾಗ ಎಂದೂ ಕೂಡ ಒಬ್ಬ ನೀವು ಕೋಮುವಾದಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರವಾದಿ ಅವರು ಹೇಳಿದ್ರು, ಕೋಮುವಾದ ಅಂದರೆ ಏನು? ಒಬ್ಬನು ತಪ್ಪು ಮಾಡುವಾಗ ಅವನು ತನ್ನ ಪಾರ್ಟಿಯವನು ಅಂತ ಹೇಳಿಕೊಂಡು ಅವನಿಗೆ ಬೆಂಬಲವಾಗಿ ನಿಲ್ಲುವಂತಹದ್ದು, ಇದು ಕೋಮುವಾದ ಅಂತ ಹೇಳಿದ್ರು. ಆ ರೀತಿ ಮಾಡಬಾರದು. ಬದಲಾಗಿ ನಿಮ್ಮ ಒಬ್ಬ ಮಿತ್ರ, ನಿಮ್ಮ ಪಕ್ಷದವನು, ಅವನು ಏನಾದರೂ ಅಕ್ರಮ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆದ್ರೆ, ಅವನ ಅಕ್ರಮ ದೌರ್ಜನ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ ಅಂತ ಹೇಳಿ ನೀವು ಮಾಡಬೇಕಾಗಿರುವಂಥದ್ದು ಅವನನ್ನು ಅಕ್ರಮದಿಂದ ತಡೆಯುವಂತಹದ್ದು. ಈ ರೀತಿ ನೀವು ಕೋಮು ಪಕ್ಷಪಾತದಿಂದ ಮುಕ್ತವಾಗಿರಬೇಕು ಅಂತ ಪ್ರವಾದಿಯವರು ಕಲಿಸಿಕೊಟ್ಟರು. ಕೋಮುವಾದದ ಬಗ್ಗೆ ಕಠಿಣವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.
ನೀವು ಅದರಿಂದ ದೂರ ಇರಬೇಕು. ಅದು ಧರ್ಮ ಅಲ್ಲ, ಅದು ಅಧರ್ಮ ಆಗಿರ್ತದೆ. ಹಾಗಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟಿರುವಂತಹ ಒಂದು ಸಂದೇಶ ಅಂತ ಹೇಳಿದ್ರೆ, ಸಮಾಜದಲ್ಲಿರುವಂತಹ ಎಲ್ಲ ಜನರೊಂದಿಗೆ ಮಾನವೀಯತೆಯೊಂದಿಗೆ ಸೌಹಾರ್ದತೆಯೊಂದಿಗೆ ಜೀವಿಸುವಂತಹ, ಸಹಬಾಳ್ವೆಯನ್ನು ನಡೆಸುವಂತಹ, ಜನರೊಂದಿಗೆ ಕರುಣೆ ತೋರುವಂತಹ. ನೀವು ಭೂಮಿಯಲ್ಲಿರುವವರ ಮೇಲೆ ಕರುಣೆ ತೋರಿರಿ, ಆಕಾಶದಲ್ಲಿರುವವರು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ ಅಂತ ಅವರು ಹೇಳಿದರು. ಆದ್ದರಿಂದ ನಿಮ್ಮ ಸೃಷ್ಟಿಕರ್ತನ ಪ್ರೀತಿಯನ್ನು ನೀವು ಗಳಿಸಬೇಕು ಅಂತ ಹೇಳಿ ಆದ್ರೆ ನೀವು ಜನರೊಂದಿಗೆ ಸದ್ವರ್ತನೆಯನ್ನು ತೋರಬೇಕು. ಜನರೊಂದಿಗೆ ನೀವು ಯಾವ ರೀತಿ ವರ್ತಿಸಬೇಕು ಎನ್ನುವ ವಿಷಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು. ಜನರು ನಿಮ್ಮೊಂದಿಗೆ ಯಾವ ರೀತಿ ವರ್ತಿಸಬೇಕು ಅಂತ ನೀವು ಆಗ್ರಹಿಸ್ತೀರೋ ಆ ರೀತಿ ನೀವು ಜನರೊಂದಿಗೆ ವರ್ತಿಸಿರಿ ಅಂತ ಅವರು ಕಲಿಸಿಕೊಟ್ಟು. ನಾವು ಇನ್ನೊಬ್ಬರು ನಮ್ಮನ್ನು ಅಪಮಾನ ಮಾಡಬಾರದು, ನಮ್ಮನ್ನು ಗೌರವಿಸಬೇಕು ಅಂತ ನಾವು ಬಯಸ್ತೇವೆ. ಇನ್ನೊಬ್ಬರು ನನಗೆ ಮೋಸ ಮಾಡಬಾರದು ಅಂತ ನಾವು ಭಾವಿಸ್ತೇವೆ. ಇನ್ನೊಬ್ಬರು ನನ್ನ ಮೇಲೆ ಅಕ್ರಮ ದೌರ್ಜನ್ಯಗಳನ್ನ ಎಸಗಬಾರದು ಅಂತ ನಾವು ಆಗ್ರಹಿಸ್ತೇವೆ. ಹಾಗಿದ್ರೆ ನಾವು ಇನ್ನೊಬ್ಬರಿಗೆ ಅದನ್ನು ಮಾಡದೇ ಇರಲಿಕ್ಕೆ ನಾವು ತೀರ್ಮಾನವನ್ನು ಮಾಡಬೇಕು. ಹಾಗಾಗಿ ಸಮಾಜದಲ್ಲಿ ಒಳಿತಿಗಾಗಿ ನೀವು ಕೆಲಸ ಮಾಡಬೇಕು ಅಂತ ಪ್ರವಾದಿ ಅವರು ತಿಳಿಸಿಕೊಡ್ತಾರೆ. ಕುರ್ಆನ್ನಲ್ಲಿ ಒಂದು ಸೂಕ್ತ ಇದೆ, ನೀವು ಒಳಿತು ಕೆಡುಕು ಸಮಾನ ಅಲ್ಲ, ಕೆಡುಕನ್ನು ಅತ್ಯುತ್ತಮವಾದ ರೀತಿಯಲ್ಲಿ ನೀವು ನಿವಾರಿಸಬೇಕು ಅಂತ ಕುರ್ಆನ್ ಹೇಳುವಂತ. ಮತ್ತು ಯಾವ ರೀತಿಯ ಧೋರಣೆ ನಿಮ್ಮದಾಗಬೇಕು ಅಂತ ಹೇಳಿದ್ರೆ, ನಿಮ್ಮ ಶತ್ರು ಕೂಡ ನಿಮ್ಮ ಮಿತ್ರನಾಗುವಂತಹ ರೀತಿಯ ಧೋರಣೆ ನಿಮ್ಮದಾಗಿರ್ಬೇಕು ಅಂತ ಪ್ರವಾದಿ ಅವರು ಪವಿತ್ರ ಕುರ್ಆನ್ ಕಲಿಸಿಕೊಟ್ಟಿರುವಂತ. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಶಿಕ್ಷಣ ಆಗಿದೆ. ಹಾಗಾಗಿ ನಾವು ಜೀವಿಸುತ್ತಿರುವಂತಹ ಸಮಾಜದಲ್ಲಿ ಧಾರಾಳ ಮಂದಿ ಧರ್ಮವನ್ನು ಪ್ರೀತಿಸುವವರಾಗಿದ್ದಾರೆ. ಬೇರೆ ಬೇರೆ ಧರ್ಮಗಳು ಇಲ್ಲಿ ಇದೆ. ಎಲ್ಲ ಧರ್ಮಗಳು ಒಳಿತನ್ನು ಕಲಿಸ್ತದೆ ಅಂತ ನಾವು ಎಲ್ಲ ಒಪ್ಪಿಕೊಳ್ಳುತ್ತೇವೆ. ಆದ್ದರಿಂದ ನಾವು ಎಲ್ಲ ಸಮಾಜದ ಬಂಧುಗಳನ್ನು ಒಟ್ಟು ಸೇರಿಸಿಕೊಂಡು, ವಿವಿಧ ಧರ್ಮದ ಜನರು ಒಟ್ಟು ಸೇರಿಕೊಂಡು ತಮ್ಮ ಧರ್ಮದಲ್ಲಿರುವಂತಹ ಸಂದೇಶ ಈ ಸಮಾಜಕ್ಕೆ ಏನು ಎನ್ನುವುದನ್ನು ನಾವು ತಿಳಿಸಿಕೊಡುವಂತಹ ಕಾರ್ಯಕ್ರಮಗಳು ಈ ಸಮಾಜದಲ್ಲಿ ಹೆಚ್ಚು ಹೆಚ್ಚಾಗುತ್ತವೆ. ಹಾಗಾಗಿ ನಾವು ಈ ಸೀರತ್ ಅಭಿಯಾನದ ಸಂದರ್ಭದಲ್ಲಿ ಧಾರ್ಮಿಕ ಸೌಹಾರ್ದ, ಸವಾಲುಗಳು ಮತ್ತು ಅವಕಾಶಗಳು ಎಂಬ ಸಬ್ಜೆಕ್ಟ್ ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಈ ಸಮೀಪದ ಹಾಲ್ನಲ್ಲಿ ನಾವು ಆಯೋಜಿಸಿದ್ದೇವೆ. ಇದರಲ್ಲಿ ವಿವಿಧ ಧಾರ್ಮಿಕ ಮುಖಂಡರುಗಳು, ಅದೇ ರೀತಿ ನಾಯಕರುಗಳು, ಬುದ್ಧಿಜೀವಿಗಳು, ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ಸಮಾಜದ ಎಲ್ಲ ಜನರನ್ನು, ಎಲ್ಲ ಧರ್ಮೀಯರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಬಹಳ ಪ್ರೀತಿಪೂರ್ವಕವಾಗಿ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಎಂದು ನಾವು ಎಲ್ಲರೊಂದಿಗೆ ವಿನಂತಿಸ್ತಾ ಇದ್ದೇವೆ. ಈಗಾಗಲೇ ಹಲವಾರು ಮಂದಿಯನ್ನು ನಾವು ವೈಯಕ್ತಿಕವಾಗಿ ಭೇಟಿ ಮಾಡಿ ಕೂಡ ನಾವು ಅವರನ್ನು ಕರೆದಿದ್ದೇವೆ. ಹಾಗಾಗಿ ಪತ್ರಕರ್ತ ಮಿತ್ರರು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ನೀವು ಹೆಚ್ಚಿನ ಪ್ರಚಾರವನ್ನು ನೀಡಬೇಕು. ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯಲು ತಾವೆಲ್ಲ ಸಹಕರಿಸಬೇಕು ಎಂದು ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ. ಜಮಾತೆ ಇಸ್ಲಾಮಿ ಇಂತಹ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ರಾಜ್ಯದಾದ್ಯಂತ ನಡೆಸ್ತಾ ಇದೆ. ಅದರಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸುವಂತಹದ್ದು, ಬೇರೆ ಬೇರೆ ಪ್ರವಚನ ಕಾರ್ಯಕ್ರಮಗಳನ್ನು ಏರ್ಪಡಿಸುವಂತಹದ್ದು, ಈಗ ಹಲವು ವಿಧದ ಕಾರ್ಯಕ್ರಮಗಳನ್ನು ಏರ್ಪಡಿಸಿಕೊಂಡು ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ನೆಲೆಸಲಿಕ್ಕೆ ನಿರಂತರವಾಗಿ ಶ್ರಮಿಸ್ತಾ ಇದೆ. ಈ ಎಲ್ಲ ಅಭಿಯಾನಗಳಲ್ಲಿಯೂ ಕೂಡ ಇಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಆದ್ದರಿಂದ ತಾವೆಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ತಾವು ಇದರಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ತಮಗೆ ಕೃತಜ್ಞತೆಗಳನ್ನು ಹೇಳುತ್ತೇನೆ. ಕಾರ್ಯಕ್ರಮದ ಬಗ್ಗೆ ನಾನು ಪ್ರಥಮವಾಗಿ ತಡವಾದಕ್ಕೆ ಕ್ಷಮೆ ಯಾಚಿಸ್ತಾ ಇದ್ದೇನೆ. ನಾನು ನಮ್ದೊಂದು ವಾಹನ, ಪ್ರಚಾರ ವಾಹನ, ಅದರದ್ದು ಇನಾಗ್ರೇಷನ್ ಇತ್ತು ಇವತ್ತು ಬೆಳಿಗ್ಗೆ. ಅದು ಲೈಲಾ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ನಿಂದಲೇ ಮಾಡಿದ್ದು ನಾವು. ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ದು ಅಡ್ವೊಕೇಟ್ ಮೋಹನ್ ಕುಮಾರ್ ಅವರು ಬಂದಿದ್ರು. ಅದೇ ರೀತಿಯಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಜಕ್ಕನ್ನವರ್ ಅವರು ಫ್ಲಾಗ್ ಆಫ್ ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ. ಅದರ ಬಳಿಕ ನಾನು ಕನ್ಯಾಡಿ ಶ್ರೀಗಳನ್ನು ಸಿಗಲಿಕ್ಕೆ ಅಲ್ಲೇ ಹೋಗಿದ್ದೆ. ಸ್ವಲ್ಪ ಅವರು ಸಿಗುವಾಗ ತಡವಾಯಿತು, ಬರುವಾಗ ತಡವಾಯಿತು. ನಾನು ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ಕ್ಷಮೆ ಯಾಚಿಸುತ್ತೇನೆ. ನಾನೇ 12ವರೆಗೆ ಇಲ್ಲಿ ಇರಬೇಕಿತ್ತು, ನಿಮ್ಮನ್ನು ಕರೆದಿದ್ದೆ ನಾನು, ದಯವಿಟ್ಟು ಕ್ಷಮಿಸಿ. ಇನ್ನು ನಮ್ಮ ಕಾರ್ಯಕ್ರಮ, ಇದರಲ್ಲಿ ನಾವು ಅತಿಥಿಗಳಾಗಿ ನಮ್ಮ ಉದ್ಘಾಟನೆಗೆ ದಿಗಂಬರ ಜೈನ ಮಠದ ಸ್ವಾಮೀಜಿಗಳು, ಭಾರತ ಭೂಷಣ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ
ಪಟ್ಟಾಚಾರ್ಯ ಅವರಿಗೆ ಮಹಾಸ್ವಾಮಿಗಳು ಇವರನ್ನು 2 ಬಾರಿ ಮೀಟ್ ಆಗಿ ಅವರ ಒಪ್ಪಿಗೆ ಪಡೆದು ಅವರು ಖಂಡಿತ ಬರ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ.ಕೆ. ಹರಿಪ್ರಸಾದರನ್ನು ಕೂಡ ನಾನು ಮುಖತಃ ಭೇಟಿಯಾಗಿ ಅವರನ್ನು ಕರೆದಿದ್ದೇನೆ, ಖಂಡಿತ ಬರ್ತೇನೆ ಅಂತ ಹೇಳಿದ್ದಾರೆ. ಕೆ. ಪ್ರತಾಪ್ ಸಿಂಹ ನಾಯಕ್ ಅವರನ್ನು ಕೂಡ ನಾವು ಭೇಟಿಯಾಗಿದ್ದೇವೆ, ಅವರು ಕೂಡ ಬರ್ತಾರೆ. ಶ್ರೀ ನಿಖೇತ್ ರಾಜ್ ಮೌರ್ಯ ಕೂಡ ಅವರು ಬರ್ತಾರೆ. ಅದೇ ರೀತಿ ರಕ್ಷಿತ್ ಶಿವರಾಮ್ ಸರ್ ಕೂಡ ಬರ್ತಾರೆ. ಇವರು ಇದಲ್ಲದೆ ನಮ್ಮ ದಿಕ್ಸೂಚಿ ಭಾಷಣಕ್ಕೆ ನಮ್ಮವರೇ ಆದಂತಹ ನಮ್ಮ ರಾಜ್ಯ ಕಾರ್ಯದರ್ಶಿಯವರು ಮೊಹಮ್ಮದ್ ಕುಂಜಿ ಅವರು ಆಗಮಿಸಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ಪತ್ರಕರ್ತರು, ವಾಗ್ಮಿಗಳು, ವಿದ್ವಾಂಸರು ಆದಂತಹ ಶಿಕ್ಷಣ ತಜ್ಞರು ಆದಂತಹ ಶರ್ಫುದ್ದೀನ್ BS ಅವರು ಬರ್ತಾರೆ. ಅವರು ಬರಕ ಇಂಟರ್ನ್ಯಾಷನಲ್ ಸ್ಕೂಲ್ ನ ಪ್ರಾಂಶುಪಾಲರಾಗಿದ್ದಾರೆ. ಅದೇ ರೀತಿ ಗೌರವ ಉಪಸ್ಥಿತಿಯಲ್ಲಿ ಇಲ್ಲಿ ಇರುವಂತಹ ಎಲ್ಲ ಅತಿಥಿಗಳು, ನಾನು ಹೆಸರು ಬೇರೆ ಬೇರೆ ಓದುವ ಅಗತ್ಯ ಇಲ್ಲ ಅಂತ ಕಾಣ್ತದೆ, ಎಲ್ಲರ ಹೆಸರು ಇದೆ. ಇಲ್ಲಿಯ ಸ್ಥಳೀಯ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು ಈ ಅತಿಥಿಗಳಲ್ಲಿದ್ದಾರೆ. ಒಟ್ಟಾಗಿ ನಾವು ಸಮಾಜದಲ್ಲಿ ಗುರುತಿಸಲ್ಪಡುವಂತಹ ಹೆಚ್ಚಿನ ವ್ಯಕ್ತಿಗಳನ್ನೆಲ್ಲ ಸಂಪರ್ಕಿಸಿ ಈ ಕಾರ್ಯಕ್ರಮವನ್ನು ಒಂದು ಉತ್ತಮ ರೀತಿಯ ಕಾರ್ಯಕ್ರಮ, ಬೆಳ್ತಂಗಡಿಯ ಜನತೆಗೆ, ಬೆಳ್ತಂಗಡಿ ತಾಲೂಕಿನ ಮಟ್ಟಕ್ಕೆ, ಒಂದು ಬೆಳ್ತಂಗಡಿ ಕ್ಷೇತ್ರಕ್ಕೆ ಒಂದು ಉತ್ತಮ ರೀತಿಯ ದಿಕ್ಸೂಚಿಯಾಗಲಿ, ದಾರಿದೀಪವಾಗಲಿ ಅಂತ ನಾವು ಹಾರೈಸಿಕೊಂಡು ಇಂತಹ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಇದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ನಾವು ಇಟ್ಟುಕೊಂಡಿದ್ದೇವೆ. ಅಂದಿನ ದಿನ ಬೆಳಿಗ್ಗೆ ಒಂದು ಮಧ್ಯಾಹ್ನದ ಹೊತ್ತಿಗೆ ಕಾಲ್ನಡಿಗೆ ಜಾಥಾ ಕೂಡ, ಅದಕ್ಕೆ ಈಗಾಗಲೇ ಪರ್ಮಿಷನ್ಗೆ ನಾವು ಇಲ್ಲಿಯ ಪೊಲೀಸ್ ಸ್ಟೇಷನ್ ಅನ್ನು ಸಂಪರ್ಕಿಸಿದ್ದೇವೆ, ಲೆಟರ್ ಕೊಟ್ಟಿದ್ದೇವೆ. ಅದು ಕೂಡ ಸಿಕ್ಕುವ ಸಾಧ್ಯತೆ ಇದೆ. ಅದು 2:30 ಗಂಟೆಯಿಂದ ಹೊರಟು ಇಲ್ಲಿ ತಾಲೂಕು ಆಫೀಸಿಂದ ಬಸ್ ಸ್ಟ್ಯಾಂಡ್ ಪರಿಸರದಿಂದ ಹೊರಟು ಇಲ್ಲಿವರೆಗೆ ನಾವು ಸೈಲೆಂಟ್ ಆಗಿ ಒಂದು ಜಾಥಾವನ್ನು, ಕಾಲ್ನಡಿಗೆ ಜಾಥಾ, ಧಾರ್ಮಿಕ ಸೌಹಾರ್ದ ಜಾಥಾ ಅಂತ ಇಟ್ಟುಕೊಂಡಿದ್ದೇವೆ. ಅದರಲ್ಲಿ 3 ವಿಶಿಷ್ಟ ವ್ಯಕ್ತಿತ್ವಗಳನ್ನು ನಾವು ಕರೆದಿದ್ದೇವೆ. ಒಂದು ಲಕ್ಷ್ಮೀಶ ಗಬಲಡ್ಕ ಸರ್ ಅವರು ಒಪ್ಪಿಕೊಂಡಿದ್ದಾರೆ ಬರಲಿಕ್ಕೆ. ಇನ್ನೊಬ್ಬರು ನಮ್ಮ ಇಲ್ಲಿಯ ವಿನೋದ್ ಮಸ್ಕರೇನಸ್ ಅಂತ ಹೇಳಿಕೊಂಡು ಫಾದರ್ ಅವರು ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಕಡೆಯಿಂದ ಒಬ್ಬರು ಮೌಲವಿ ಯಹಿಯಾ ತಂಗಳ್ ಮದನಿ ಅವರು ಇದ್ದಾರೆ. ಇವರನ್ನೆಲ್ಲ ಒಟ್ಟು ಸೇರಿಸಿ, ಜೊತೆಗೆ ಎಲ್ಲ ಬಾಂಧವರನ್ನೆಲ್ಲ ಒಟ್ಟು ಸೇರಿಸಿ ನಾವು ಆ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇವೆಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಬಹಳ ಅಗತ್ಯ. ಇಂದಿನ ದಿನಗಳಲ್ಲಿ ಮಾಧ್ಯಮ ರಂಗದವರು ಏನು ಸಮಾಜಕ್ಕೆ ದಿಕ್ಕನ್ನು ತೋರಿಸುವವರು, ಆದ್ದರಿಂದ ಈ ಒಳಿತಿಗಾಗಿ ನಮ್ಮ ಜೊತೆ ನೀವೆಲ್ಲರೂ ಕೈಸರಿಸಬೇಕು ಅಂತ ಬಹಳ ವಿನಮ್ರವಾಗಿ ತಮ್ಮೆಲ್ಲರನ್ನು ವಿನಂತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನು ಮತ್ತೊಮ್ಮೆ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಏನಾದರೂ ವಿಷಯಗಳು ಕೇಳಲಿಕ್ಕಿದ್ರೆ ಕೇಳಬಹುದು, ದಯವಿಟ್ಟು. ಅದರ ಮಧ್ಯೆ ಒಂದು ನಿಮಿಷದಲ್ಲಿ ನಮ್ಮ ಈ ಅಭಿಯಾನಕ್ಕಾಗಿ ನಾವು ಏನು ಪುಸ್ತಕಗಳನ್ನು ತಯಾರು ಮಾಡಿದ್ದೇವೆ, ಅದನ್ನು ಇಲ್ಲಿ ಒಂದು ಸಣ್ಣ ಮಟ್ಟಿಗೆ ಬಿಡುಗಡೆ ಕೂಡ ಓಕೆ. ಇದು ಬರುವ ರವಿವಾರ ಅಂದ್ರೆ 7ನೇ ತಾರೀಕು, ಸೆಪ್ಟೆಂಬರ್ 7ನೇ ತಾರೀಕು ರವಿವಾರ ಸಂಜೆ 4ರಿಂದ 6:30ರವರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲಾಭವನ, ಸಮಾಜ ಮಂದಿರ ರಸ್ತೆ, ಬೆಳ್ತಂಗಡಿ. ಇದರಲ್ಲಿ ಈ ಕಾರ್ಯಕ್ರಮ, ಸಾರ್ವಜನಿಕ ಸಮಾವೇಶ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪುಸ್ತಕ ಬಿಡುಗಡೆ ಮಾಡಿ ನಾವು ನಂತರ ಏನಾದ್ರು ಕೇಳಿದ್ದೀವಿ. ನಮ್ಮ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ನಮ್ಮ ಶಫಿ ಬಂಗಾಡಿ, ಇದೇ ಊರಿನ ಸಾಮಾಜಿಕ ಕಾರ್ಯಕರ್ತರು ಅವರು ಇದ್ದಾರೆ. ದಯವಿಟ್ಟು ಮುಂದೆ ಬನ್ನಿ. ದಯವಿಟ್ಟು ಬನ್ನಿ ಸರ್, ಬನ್ನಿ. ಇದು ನಮ್ಮ ಅಭಿಯಾನದ ಪ್ರಯುಕ್ತ ರಚಿಸಿದಂತಹ 2 ಕೃತಿಗಳು, ಪ್ರವಾದಿ ನಾರಿ ಹಿರಿಯರು ಹಾಗೂ ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದರ್ಶ ಜೀವನದ ಔಚಿತ್ಯ ನಮ್ಮ ಈ ಸಮಾವೇಶದ ಬಗ್ಗೆ ಏನಾದ್ರು ಹೇಳಿದ್ದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ ಅಂತ ಹೇಳಿದ್ದೆ. ಹೌದು, ನಮ್ಮ ಕ್ರೈಸ್ತ ಸಮುದಾಯ ಜಾತಕ್ಕೆ ಮಾತ್ರ ಬರೋದು, ಇದಕ್ಕೆ ಬರೋದಿಲ್ಲ ಕಾರ್ಯಕ್ರಮಕ್ಕೆ ಇದ್ದಾರೆ. ನಾವು ಲಾರೆನ್ಸ್ ಮುಖುಶಿ ಅವರನ್ನು ಸಂಪರ್ಕಿಸಿದೆವು, ಇಲ್ಲಿ ಧರ್ಮ ಪ್ರಾಂತ್ಯದ ಅಧ್ಯಕ್ಷರಾಗಿದ್ದವರು. ಈಗ ಚೇಂಜ್ ಆಗಿದೆ, ಈಗ ಜೇಮ್ಸ್ ಪಟೇರಿ ಅಂತ, ಅವರನ್ನು ಮೀಟ್ ಆಗಿ ನಾವು ಅವರನ್ನು ಆಹ್ವಾನಿಸಿದ್ದೇವೆ.
ಆ ಸಂದರ್ಭಕ್ಕೆ ನಮಗೆ ಯಾರ ಹೆಸರು ಸಿಗಲಿಲ್ಲ. ಅದಕ್ಕೆ ನಮ್ಮ ಒಬ್ರು ಏನು ಕ್ರಿಶ್ಚಿಯನ್ ಕಮ್ಯುನಿಟಿಯ ಒಬ್ರು ಗೌರವ ಅತಿಥಿಗಳು ಅಂತ ಹೇಳಿಕೊಂಡು ನಾವು ರೊನಾಲ್ಡ್ ರೋಬರ್ ಅವರನ್ನು ಇಟ್ಟುಕೊಂಡಿದ್ದೇವೆ. ಯಾರು ಆ ಹೊತ್ತಿಗೆ ನಮಗೆ ಏನು ಇನ್ವಿಟೇಷನ್ ಮಾಡುವ ಸಂದರ್ಭದಲ್ಲಿ ಅವರ ಒಪ್ಪಿಗೆ ಸಿಗದ ಕಾರಣ ನಾವು ಅವರ ಹೆಸರು ಹಾಕಲಿಲ್ಲ. ಈಗ ಇವರು ಹೊಸಬರು ಬಂದವರು, ಅವರು ನವೆಂಬರ್ 5ರ ನಂತರ ಅವರು ಅಧಿಕಾರ ಸ್ವೀಕಾರ ಮಾಡುದಂತೆ. ಹಾಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಆದರೂ ನಾನು ಏನು ಯಾರನ್ನಾದ್ರೂ ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ ಇವರು ವಾಲ್ಟರ್ ಡಿಮೆಲ್ಲೋ ಅವರನ್ನು ಕೂಡ ಸಂಪರ್ಕಿಸಿದ್ದೆವು. ಅವರು ಕೂಡ ಬೇರೆ ಕಾರಣ ಏನೋ ಹೇಳಿಕೊಂಡು ಈ ಡೇಟಿಗೆ ಬೇರೆ ಏನೋ ಕಾರ್ಯಕ್ರಮ ಇದೆ ಅಂತ ಹೇಳಿಕೊಂಡು ಅವರಿಗೆ ಕೂಡ ಬರ್ಲಿಕ್ಕೆ ಆಗಲಿಲ್ಲ. ನಾವು ಅವರನ್ನೆಲ್ಲ ಸಂಪರ್ಕಿಸಿದ್ದೇವೆ. ಇದು ನಮ್ಮ ಇಲ್ಲಿಯ ಕೆಪಾಸಿಟಿ 800, ಅದನ್ನು ಪೂರ್ತಿಗೊಳಿಸಬೇಕಂತ ನಮಗೆ ಇದೆ. ದೇವರ ದಯೆಯಿಂದ ಅಲ್ಲಾಹ ನಿಶ್ಚಯಿಸಿದರೆ ಖಂಡಿತವಾಗಿಯೂ ಅದು ಪೂರ್ತಿ ಆಗ್ತದೆ. ನಾವು ಪುತ್ತೂರಿನಲ್ಲಿ ಕೂಡ ಮಾಡುವಾಗಲೂ ಇದೇ ಪರಿಸ್ಥಿತಿ, ಇದೇ ರೀತಿಯ ವಾತಾವರಣ ಇತ್ತು, ಮಳೆಯ ಸಂದರ್ಭವೂ ಇತ್ತು. ಆದರೂ ಅಲ್ಲಿ ಕೂಡ ಜನರು ಸೇರಿದ್ದಾರೆ. ಎಲ್ಲರೂ ವಿಷಯಗಳನ್ನು ತಿಳಿದುಕೊಂಡು ವಿಷಯದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಬರ್ತಾರೆ. ಸಾಹಿತಿಗಳು ಅಂತ ಹೇಳಿ ಬೇರೆ ಅಂತ ಇಲ್ಲ. ಇದು ನಾನು ಸಾರ್ವಜನಿಕ ಸಮಾವೇಶ ಅಂತಲೇ ಇದಕ್ಕೆ ಹೆಸರು ಕೊಟ್ಟದ್ದು, ವಿಚಾರಗೋಷ್ಠಿ ಅಂತ ಅಲ್ಲ. ಇದು ಧಾರ್ಮಿಕ ಸೌಹಾರ್ದ, ಸವಾಲುಗಳು ಮತ್ತು ಅವಕಾಶಗಳು, ಈ ವಿಷಯದಲ್ಲಿ ಸಾರ್ವಜನಿಕವಾಗಿ ಅವರವರ ವಿಚಾರಗಳನ್ನು ಅವರು ಹೇಳ್ತಾರೆ. ಏನೆಲ್ಲ ಅವಕಾಶಗಳಿವೆ, ಏನೆಲ್ಲ ಸವಾಲುಗಳಿವೆ ಅಂತ. ಸ್ಪರ್ಧೆ ಮುಂತಾದ ಹಲವು ಕಾರ್ಯಕ್ರಮಗಳು, ಅದು ಭಾಷಣ ಸ್ಪರ್ಧೆ ಅಂತ ಇತ್ತು, ಅದನ್ನು ನಾವು ಮುಂದೂಡಿದ್ದೇವೆ. ಅದಕ್ಕೆ ಎಂಟ್ರಿಯ ಸಂಖ್ಯೆ ಕಡಿಮೆ ಆದ ಕಾರಣ ಅದೊಂದು ಅಕ್ಟೋಬರ್ ತಿಂಗಳಲ್ಲಿ ಇಡುವಂತ ಒಂದು ಆಲೋಚನೆ ಇದೆ. ಅದು ನಡೆಯಲಿ. ಮತ್ತೆ ಈಗ ಅಲ್ಲಿ ಕಾರ್ಯಕ್ರಮಕ್ಕೆ ಇಬ್ಬರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಮತ್ತು ಮಾಜಿ ಸಚಿವರಿದ್ದಾರೆ. ಶಾಸಕರದ್ದು ಇಲ್ಲ, ಯಾಕೆ ಅವ್ರು ಬರೋದಿಲ್ಲ ಅಂತ ಹೇಳಿದ್ರೆ ನೀವು ಕಾರ್ಯಕ್ರಮ ಅಂತ? ನಾವು ಶಾಸಕರನ್ನು ಭೇಟಿ ಮಾಡಲು ಪ್ರಯತ್ನಿಸಿದ್ದೇವೆ. ಅವರ PR ಹತ್ರ ಕೂಡ ನಮ್ಮ ಸಮಯಕ್ಕೆ ಅವರು ಸೂಟ್ ಆಗ್ಲಿಲ್ಲ, ಅವರ ಸಮಯ ನಮಗೆ ಸಿಗ್ಲಿಲ್ಲ. ಆದ ಕಾರಣ ನಾವು ಅವರನ್ನು ಸಂಪರ್ಕಿಸಲಿಲ್ಲ. ಮತ್ತೊಂದು, ವಿದೇಶದಲ್ಲಿರುವವರಿಂದ ಪ್ರಚೋದನಕಾರಿ ಸಂದೇಶ ಬರ್ತದೆ ಅಂತ ಅಂದ್ರೆ ಯಾವ ಸಮುದಾಯ ಧರ್ಮ ಏನಾದ್ರೂ ಅಥವಾ ಉಂಟಾ? ವಿದೇಶದಿಂದ ಒಂದಾಗ ಮಾತಾಡೋದು ವಿದೇಶದಿಂದ ಪ್ರಚೋದನಕಾರಿ ಸಂದೇಶಗಳಿಂದಾಗಿ ಇಲ್ಲಿ ಅವರು ಪ್ರಚೋದನೆಗೊಳ್ತಾರೆ ಅಂತ ಒಂದು ಮಾತು ಹೇಳಿ ಮಾತಾಡೋದು. ಆಯ್ತು ಸರ್, ಬಂದಂತಹ ಸಮಯಕ್ಕೆ ಮುಂಚಿತವಾಗಿ ಆಗಮಿಸಿ ನಮ್ಮ ಜೊತೆ ಸಹಕರಿಸಿದಂತಹ ವಿಜುವಲ್ ಮೀಡಿಯಾ, ಅದೇ ರೀತಿ ಪ್ರಿಂಟ್ ಮೀಡಿಯಾ ಇಬ್ಬರಿಗೂ ಹೃದಯ ತುಂಬಿದ ಸಮಾವೇಶದ ಸಂಚಾಲಕರ ವತಿಯಿಂದ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ಜಮಾತ್ ಇಸ್ಲಾಮಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಧನ್ಯವಾದ ಹೇಳ್ತಾ ಇದ್ದೇನೆ.